ಅದರ ಮೇಲೆ ಹಾಕಿಡಿ ಅಲ್ಲಿ ಒಳಬದಿಗೆ. ತೆಳ್ಳ ಮಾಡಕ್ಕ ಕೈ ಸಾವಕಾಸೆ. ನೋಡಿ ಮಧ್ಯಾಹ್ನ 2 ಗಂಟೆ. ನಮ್ಮೂರ ಕಡೆ ಎಲ್ಲ ಫುಲ್ ಬಿಸಿಲಿದೆ. ಇನ್ನು ಆ ಕಡೆ ಒಂದು ಕಾರ್ ಮೋಡ ಆಗಿದೆ ಅಂದರೆ ಫುಲ್ ಕಪ್ಪು ಮೋಡ ಆಗಿದೆ. ನೋಡಿ ಮೋಡ ಹೆಂಗೆ ತುಂಬಿದೆ ಅಂತ. ಮಳೆಗಾಲ ಶುರುನಾ ಅಂತ ಕಾಣ್ತದೆ. ನಮ್ಮ ಮನೇಲಿ ಊಟಕ್ಕೆ ತಯಾರಾಗ್ತಾ ಇದೆ. ನೋಡಿ ಮಧ್ಯಾಹ್ನ 2 ಗಂಟೆಗೆ ಗುಡುಗಿತ್ತು ಕೂಡ. ಮಳೆ ಏನು ಬರಲಿಲ್ಲ, ಸಿಕ್ಕಾಪಟ್ಟೆ ಸೆಕೆ. ಮಳೆ ಬರುವಾಗಲ್ಲ ಒಂಥರ ಸಿಕ್ಕಾಪಟ್ಟೆ ಸೆಕೆ ಇತ್ತು ನೋಡಿ, ಹಂಗಾಗದೆ. ನೋಡಿ ಹಿಂಗಾದ ಮೋಡ ಅಂತ. ಅವ್ರ ಕಡೆ ಎಲ್ಲ ಅಂದರೆ ಈ ದಿಕ್ಕಲ್ಲಿ ಮೋಡ ಆದರೆ ನಮ್ಮೂರ ಕಡೆ ಎಲ್ಲ ಮಳೆ ಬರ್ತದೆ ಹೇಳಿ. ಇನ್ನು ಬರಲಿಲ್ಲ, ಸಂಜೆ ಒಳಗೆ ಬರ್ಬೋದು ಅನ್ನಿಸ್ತದೆ. ನೋಡಿ ಅಡಿಕೆ ಸುಲುವಾಗ ಸಿಪ್ಪೆಗೆ ಅಡಿಕೆ ಬರ್ದಗಿರೋ ರೀತಿ ನೋಡ್ಕೊಳ್ಳೋರು ಇವರು. ನೋಡಿ ಆ ಮ್ಯಾನೇಜಿಂಗ್ ಡೈರೆಕ್ಟರ್ ಇವರಾಗಾರೆ. ನೋಡಿ ಕೋಲಿನ ಸಹಾಯವೇ ಬೇಡ, ಇವರೇ ಸಹಾಯ ಮಾಡ್ತಾರೆ. ಇವತ್ತು ಬೆಳಗ್ಗೆ ನಮ್ಮ ಮನೆಗೆ ಕೀರೆ ವಿಸಿಟ್ ಆಗಿದೆ. ಇದು ನಮ್ಮದು ಕರಿಬೇವಿನ ಸೊಪ್ಪಿನ ಮರ ಇತ್ತಲ್ಲ, ಅದರ ಮೇಲೆ ಬೆಳಿಗ್ಗೆಯಿಂದನೂ ಬಂದ್ಕೊಂಡಿತ್ತು. ಸೌಂಡ್ ಆಗ್ತಾ ಇತ್ತು. ನಾನಂತೂ ಗ್ರಹಿಸ್ಲಿಲ್ಲ ಇದು ಹಾವು ಅಂತೇಳಿ. ಆಮೇಲೆ ಅದು ಕಪ್ಪೆನ ನುಂಗಿತ್ತು. ಕಪ್ಪೆನ ನುಂಗುವಾಗ ಅದು ಕೂಗ್ತು ನೋಡಿ, ಆಗ ಏನು ಸೌಂಡ್ ಆಯ್ತದೆ ಹೇಳಿ ನೋಡೋ ತನಕ ಕೆರೆ ಹಾವು ಕಪ್ಪೆಯನ್ನು ನುಂಗ್ತಾ ಇತ್ತು. ಅಷ್ಟರಲ್ಲಿ ಹೋಗಿ ಫೋನನ್ನು ತಂದು ರೆಕಾರ್ಡ್ ಮಾಡುವಷ್ಟರಲ್ಲಿ ಅದು ಕಪ್ಪೆಯನ್ನೆಲ್ಲ ನುಂಗಿ ತೇಗ್ಬಿಟ್ಟಿತ್ತು. ಅದು ಸುಮಾರು ಹೊತ್ತಿನ ತನಕನೂ ಇಲ್ಲೇನೆ ಮಲಿಕೊಂಡಿತ್ತು. ಆಮೇಲೆ ಅದು ಎಷ್ಟೊತ್ತಿಗೆ ಹೋಯಿತು ಅಂತ ನಾವ್ಯಾರೂ ಗಮನಿಸಲಿಲ್ಲ. ಆಮೇಲೆ ಅದು ಹೋಯಿತು, ಇವಾಗೆಲ್ಲ ಅಲ್ಲಿಲ್ಲ. ನೋಡಿ ಬಂದು ಕೇರೆ ಹಾವು ಒಂದು ಆಹಾರವನ್ನು ತಿನ್ಕೊಂಡು ಹೋಯಿತು. ಇನ್ನು ಅರ್ಜೆಂಟಿಗೆಲ್ಲ ಮನೆಯಲ್ಲಿ ಸ್ವಲ್ಪ ತರಕಾರಿ ಗಿಡ ಎಲ್ಲ ಇದ್ದರೆ ತರಕಾರಿ ಕಾಲು ಅಂತಂದ್ರೆ ಅಂಗಡಿಯಾಗ ಹೋಗಿ ತಂದ್ಕೊಂಡು ಮಾಡೋದಕ್ಕಿಂತನೂ ಮನೇಲಿರೋದನ್ನೇ ಸ್ವಲ್ಪ ತೆಗೆದು ಮಾಡ್ಬೋದು. ಇವತ್ತು ನೋಡಿ ಎಷ್ಟು ತರಕಾರಿ ನಮ್ಮ ಮನೇಲಿ ಆಗಿರೋದು. ಈ ವರ್ಷ ಅಂತೂ ನಾನು ಸುಮಾರಷ್ಟು ತರಕಾರಿಗಳನ್ನೆಲ್ಲ ಬೆಳೆದು ಕೊಯ್ದು ತಿಂದಾಯಿತು. ಸೊ ಇನ್ನು ಮುಂದಕ್ಕೂ ಕೂಡ ಇನ್ನೂ ಜಾಸ್ತಿ ತರಕಾರಿಗಳನ್ನೆಲ್ಲ ಬೆಳಿಬೇಕು ಅಂತ ಉಂಟು. ಹಾಗೆಯೇ ನಾನು ಕರಿಬೇವಿನ ಸೊಪ್ಪಿನ ಸೊಪ್ಪನ್ನು ಹಾಕೋದಕ್ಕಿಂತನೂ ಕಡ್ಡಿ ಸಮೇತ ಹಾಕಿ ಚೆನ್ನಾಗಿ ಕುದಿಸ್ಬಿಡ್ತೀನಿ. ಆಮೇಲೆ ಊಟ ಮಾಡುವಾಗ ಕಡ್ಡಿಯನ್ನು ತೆಗೆಯೋದು. ಸೊಪ್ಪಿಗಿಂತನೂ ಆ ಕಡ್ಡಿ ಇರುತ್ತೆ ನೋಡಿ, ಅದಂತೂ ತುಂಬ ಪರಿಮಳವಾಗಿರ್ತದೆ ಸಾರಿಗೆ ಹಾಕುವಾಗ. ಸೊ ಚೆನ್ನಾಗಿರುತ್ತೆ. ಸೊಪ್ಪಿಗಿಂತನೂ ಆ ಕಡ್ಡಿಗೇ ಜಾಸ್ತಿ ಪರಿಮಳ ಇರ್ತದೆ ಅಂತ ನನಗನ್ಸುತ್ತೆ. ಸೊ ನೀವೇನಾದರೂ ಈ ಥರ ಮಾಡಿದರೆ ಕಾಮೆಂಟ್ ಮಾಡಿ. ಹಾಗೆ ಮಾಡಿ, ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಪರಿಮಳವಾಗಿರ್ತದೆ. ಹಾಗೆಯೇ ಇದು ನಮ್ಮ ಮನೆಯಲ್ಲಿ ಬೆಳೆದಿರುವಂಥ ಆರ್ಗ್ಯಾನಿಕ್ ತರಕಾರಿಗಳನ್ನ ಹಾಕಿ ಮಾಡಿರುವಂಥ ಸಾಂಬಾರು ಸೂಪರಾಗಿದೆ. ಸೊ ನೀವು ಮನೆಯಲ್ಲಿ ತರಕಾರಿಯನ್ನು ಬೆಳೆಯೋದಕ್ಕೆ ಪ್ರಯತ್ನ ಪಡಿ.
ಇನ್ನು ಮೇ ತಿಂಗಳು ಬಂದ್ವಿ. ಮತ್ತು ಜೂನ್ ಕೂಡ ಹತ್ತಿರ ಬರ್ತಾ ಇದೆ. ನಮ್ಮನೇಲಿ ಮಳೆಗಾಲಕ್ಕಂತ ಹಲಸಿನಕಾಯಿನ ಹಪ್ಪಳ ಎಲ್ಲ ಮಾಡಲೇ ಇಲ್ಲ. ಈ ವರ್ಷ ಅಂತೂ ಫುಲ್ ಬ್ಯುಸಿ ಥರ, ಎಷ್ಟು ಕೆಲಸ ಮಾಡಿದ್ರೂ ಮುಗೀತು ಅನ್ನೋದೇ ಇಲ್ಲ. ಆ ಥರ ಕೆಲಸ ಆಗ್ತಾಯಿತ್ತು. ಹಾಗೇ ಮೋಡ ಮೋಡ ಎಲ್ಲ ಆಗ್ತಾ ಇದೆ. ಹಂಗಾಗಿ ಬೇಗ ಇವತ್ತೊಂದು ದಿನ ಹಲಸಿನಕಾಯಿನ ಹಪ್ಪಳ ಮಾಡುವ ಹೇಳಿ ಇವತ್ತು ಬೆಳಗ್ಗೆ ಚಹಾ ಕುಡ್ಕೊಂಡು ಮಾಡೋಕೆ ಶುರು ಮಾಡಿದ್ದೆ ಹಲಸಿನಕಾಯಿನ ಹಪ್ಪಳದ ಕೆಲಸ. ಹಾಗೆ ದಾದ ಮತ್ತು ಅಣ್ಣ ಹೋಗಿ ಹಲಸಿನಕಾಯಿ ಎಲ್ಲ ಕೊಯ್ಕೊಂಡ್ಬಂದು ಕೊಟ್ಟರು. ಹಾಗೆ ಈ ಥರ ಹಲಸಿನಕಾಯಿನ ಸಿಪ್ಪೆ ಎಲ್ಲ ತೆಗೆದು ನಮಗೆ ದಾದ ಮತ್ತು ಅಣ್ಣ ಸಹಾಯ ಮಾಡಿ ಕೊಡ್ತಾ ಇದ್ದಾರೆ. ಮತ್ತು ನನ್ನ ಹತ್ರ ಮತ್ತು ಅಮ್ಮನ ಹತ್ರ ಇದೆಲ್ಲ ಕಷ್ಟ ಸಾಧ್ಯ ಅಂತಂದ್ಬಿಟ್ಟು ದಾದನ ಹತ್ರ ಎಲ್ಲ ಸ್ವಲ್ಪ ಈ ರೀತಿ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಕ್ಕೆ ಅವರೆಲ್ಲ ತಯಾರಿ ಮಾಡಿಕೊಡ್ತಾ ಇದ್ದಾರೆ ನಮಗೆ. ಮತ್ತು ಇದು ಬೆಳಿಗ್ಗೆ ಮುಂಚೆನೇ ಮಾಡಿ ಬಿಸಿಲಲ್ಲೆಲ್ಲ ಒಣಗಿಸ್ಬೇಕಾಗ್ತದೆ ನೋಡಿ. ಮತ್ತೇನಾದ್ರು ಮಳೆ ಶುರು ಆಯಿತು ಅಂತಂದ್ಬಿಟ್ರೆ ಕಷ್ಟ ಅಂತ ಹೇಳಿ ಪಟ ಅಂತ ಎಲ್ಲರೂ ಸೇರಿಕೊಂಡು ಬೇಗ ಬೇಗ ಮಾಡ್ತಾಯಿದ್ವಿ. ಹೋದ ವರ್ಷ ಎಲ್ಲ ಏಪ್ರಿಲ್ ತಿಂಗಳಲ್ಲೇ ಮಾಡಿದ್ವಿ ಅಂತ ಕಾಣ್ತದೆ. ಈ ವರ್ಷ ಹಲಸಿನಕಾಯಿ ಬೆಳೆಯೋದಕ್ಕೂ ಸ್ವಲ್ಪ ಲೇಟೇ ಆಯಿತು, ಎಂತಕ್ಕಂತ ಗೊತ್ತಿಲ್ಲ. ಹಾಗಾಗಿ ಈಗ ಒಂದು 4-5 ಹಲಸಿನಕಾಯಿ ಎಲ್ಲ ತಂದ್ಕೊಂಡು ಹಪ್ಪಳ ಮಾಡುವಂಥ ಕಾರ್ಯಕ್ರಮ ನಡೀತಾ ಇದೆ. ಹಾಗೆಯೇ ನಮ್ಮ ಹೊನ್ನಾವರ ಕಡೆ ಯಾವ ರೀತಿ ಹಪ್ಪಳ ಮಾಡ್ತೀವಿ ಅಂತ ನೀವು ನೋಡ್ತಾ ಹೋಗಿ. ಪ್ರತಿ ವರ್ಷವೂ ಕೂಡ ನನ್ನ ಬ್ಲಾಗಲ್ಲಂತೂ ಹಲಸಿನಕಾಯಿನ ಹಪ್ಪಳ ಮಾಡೋದು, ಹಲಸಿನಕಾಯಿ ಚಿಪ್ಸ್ ಮಾಡುವಂಥದ್ದೆಲ್ಲ ವೀಡಿಯೋಸ್ಗಳು ಬರ್ತಾ ಇರ್ತದೆ. ಹಾಗೆ ಎಂಜಾಯ್ ಮಾಡಬೇಕು ನೀವು ಅದೆಲ್ಲ ನೋಡಿ. ಸೊ ಬನ್ನಿ ಈಗ ಹಲಸಿನಕಾಯಿನ ಹಪ್ಪಳ ಮಾಡುವಂಥ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಇನ್ನು ಹಲಸಿನಕಾಯಿನ ಹಪ್ಪಳಕ್ಕಾಗಲಿ ಚಿಪ್ಸಿಗಾಗಲಿ ತುಂಬಾ ರೇಟ್, ಮತ್ತು ಈ ಟೈಮಲ್ಲಂತೂ ತುಂಬಾ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು ಅದಕ್ಕೆ. ಇನ್ನು ಮನೆಯಲ್ಲಿ ಖಾಲಿ ಯಾರು ಇರ್ತಾರೆ ನೋಡಿ, ಅವರೆಲ್ಲ ಸಣ್ಣ ಉದ್ಯೋಗದ ರೀತಿಯಲ್ಲೂ ಮಾಡ್ಕೊಳ್ಬೋದು ಇದೊಂದು 2-3 ತಿಂಗಳಲ್ಲಿ. ಹಲಸಿನಕಾಯಿನ ಚಿಪ್ಸ್ ಆಗಲಿ, ಆಮೇಲೆ ಅದರದ್ದು ಉಪ್ಪಿನಕಾಯಿ ಆಗಲಿ, ಹೀಗೆ ಇದರದ್ದು ಸುಮಾರಷ್ಟು ಪ್ರಾಡಕ್ಟ್ಗಳನ್ನೆಲ್ಲ ಮಾಡಿ ಬೇಕ್ರಿಗಾಗಲಿ ಅಥವಾ ಅಂಗಡಿಗಳಿಗೆಲ್ಲ ಸೇಲ್ ಮಾಡಿದರೆ ಒಂದು ಖರ್ಚಿಗಾಗುವಷ್ಟನ್ನು ನಾವು ಮಾಡ್ಕೊಳ್ಬೋದು ಹೆಣ್ಮಕ್ಳೆಲ್ಲ. ಸೊ ಸ್ವಲ್ಪ ಶ್ರಮ ಪಡಬೇಕಾಗ್ತದೆ. ಆ ಥರ ಮಾಡಿಕೊಂಡ್ರೆ ಏನಾದರೂ ಒಂದು ಯೂಸ್ ಆಗುತ್ತೆ ನೋಡಿ. ಸುಮ್ಮನೆ ಖಾಲಿ ಕೂತು ಟೈಮನ್ನು ವೇಸ್ಟ್ ಮಾಡಬಾರ್ದು. ಅದ್ರ ಬದಲು ಏನಾದರೂ ಒಂದು ಚಿಕ್ಕ ಕ್ರಿಯೇಟಿವಿಟಿ ಅಥವಾ ಒಂದು ಸಣ್ಣ ಪುಟ್ಟ ಕೆಲಸ, ಸೀಸನ್ ಕೆಲಸ ಎಲ್ಲ ಮಾಡ್ಬೋದು. ಇನ್ನು ನಾವು ವರ್ಷ ಪೂರ್ತಿ ಒಂದೇ ಕೆಲಸವನ್ನು ನಂಬ್ಕೊಂಡಿರ್ತೀವಿ ಅಂತಂದರೆ ಆಗೋದಿಲ್ಲ. ಅದ್ರ ಬದಲಿಗೆ ಖಾಲಿ ಇರುವಾಗ ಒಂದೊಂದು ಸೀಸನ್ ಟೈಮಲ್ಲಿ ಇರುವಂಥ ಬೇಡಿಕೆಯ ಅಂದರೆ ಡಿಮ್ಯಾಂಡಿನ ಹುಡ್ಕೊಂಡು ನಾವು ಕೆಲಸಗಳನ್ನ ಕೂಡ ಹುಡ್ಕೊಳ್ಬೋದು. ಹಾಗಾಗಿ ಈ ಸೀಸನ್ನಲ್ಲಿ ನೋಡಿ ಈ ರೀತಿ ಹಲಸಿನಕಾಯಿನ ಹಪ್ಪಳ ಆಗಲಿ, ಚಿಪ್ಸು, ಕೋಕಮ್ಗಳನ್ನೆಲ್ಲ ಮಾಡಿ ಸೇಲ್ ಮಾಡೋದು, ಈ ಥರ ಎಲ್ಲ ನಾವು ಮಾಡೇನು ಕೂಡ ಒಂದು ಉದ್ಯೋಗ ಅವಕಾಶವನ್ನು ಕಂಡುಕೊಳ್ಬೋದು. ಈ ಥರ ಎಲ್ಲ ಮಾಡಿ ಮಾರಾಟ ಮಾಡೋರು ಮತ್ತು ಕೆಲಸವನ್ನು ಕಂಡುಕೊಂಡವರೆಲ್ಲ ತುಂಬ ಜನ ಇದ್ದಾರೆ. ಹಾಗೆಯೇ ಯಾರ್ಯಾರು ಖಾಲಿ ಇದ್ದರೆ ಈ ಥರದನ್ನೆಲ್ಲ ಮಾಡ್ಬೋದು. ಆದರೆ ಸ್ವಲ್ಪ ಶ್ರಮ ಪಟ್ಟು ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸಿ ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ನೋಡಿ ಈ ರೀತಿ ಹಲಸಿನಕಾಯಿ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ತುಂಡು ಮಾಡಿ ಆಮೇಲೆ ಅದನ್ನೆಲ್ಲ ಬಿಡಿಸ್ಬೇಕು. ಅಷ್ಟೊಂದು ಈಸಿ ಕೂಡ ಇಲ್ಲ ಇದನ್ನೆಲ್ಲ ಮಾಡಿ ಸೇಲ್ ಮಾಡೋದು. ಸೊ ಕಷ್ಟನೂ ಕೂಡ ಉಂಟು. ಹಾಗಂತ ನೀವು ಕೇಳ್ಬೋದು, ಚೈತ್ರ ನೀವೆಲ್ಲ ಸೇಲ್ ಮಾಡ್ತೀರಾ ಅಂತ. ಇಲ್ಲ, ನಾವು ಯಾವುದೇ ರೀತಿ ಇದನ್ನೆಲ್ಲ ಸೇಲ್ ಮಾಡೋದಿಲ್ಲ. ನಮ್ಮ ಮನೆ ಬಳಕೆಗೆ ಮತ್ತು ನಮ್ಮ ರಿಲೇಟಿವ್ಸ್ ಯಾರಾದರೂ ಕೇಳಿದರೆ ಅವರಿಗೆಲ್ಲ ಒಂದು ಸ್ವಲ್ಪ ಕೊಡ್ತೀವಿ ಬಿಟ್ಟರೆ, ಮತ್ತು ಸೇಲ್ ಮಾಡೋದು ಆ ರೀತಿಯೆಲ್ಲ ಏನೇ ಇಲ್ಲ. ಮತ್ತು ಅಷ್ಟೊಂದು ಸೇಲ್ ಅಂದರೆ ಮಾಡೋದಕ್ಕೆಲ್ಲ ಅಷ್ಟೊಂದು ಮಾಡುವಷ್ಟೆಲ್ಲ ನಮಗೆ ಪುರ್ಸೊತ್ತು ಕೂಡ ಇಲ್ಲ. ಹಾಗಾಗಿ ನಮ್ಮ ಮನೆ ಬಳಕೆಗೋಸ್ಕರ ಪ್ರತಿ ವರ್ಷವೂ ಕೂಡ ಮಾಡಿಕೊಳ್ತೀವಿ. ಮತ್ತು ನಾವು ಅಂಗಡಿಯಿಂದನೂ ಕೂಡ ತಗೊಳ್ಳೋದಿಲ್ಲ. ನಮ್ಮ ಮನೆ ಬಳಕೆಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ನಾವು ಪ್ರತಿ ವರ್ಷವೂ ಕೂಡ ಮಾಡಿ ಇಟ್ಕೊತೀವಿ. ಹಾಗೆ ಈ ಕೆಲಸಕ್ಕೆಲ್ಲ ಜನ ಒಬ್ಬರಿಂದನಂತೂ ಸಾಧ್ಯನೇ ಇಲ್ಲ. ಒಂದು 2-3 ಜನ ಬೇಕಾಗ್ತದೆ.
ಇವತ್ತು ಬೆಳಿಗ್ಗೆ ಚಹಾ ಕುಡ್ದು ಮೊದಲೇ ಅಡುಗೆನೂ ಕೂಡ ಒಂದು 8:30 9 ಗಂಟೆ ಒಳಗೆ ಅಡುಗೆ ಎಲ್ಲ ಮುಗಿಸ್ಕೊಂಡು ಈಗ ಹಲಸಿನಕಾಯಿಂದು ಎಲ್ಲ ಸೊಳೆ ಎಲ್ಲ ಬಿಡಿಸ್ಕೊಂಡು ಈಗ ಬೇಯಿಸ್ತಾ ಇದ್ದೀವಿ ಹಪ್ಪಳ ಮಾಡೋದಕ್ಕೆ. ಈ ರೀತಿ ಇಡ್ಲಿ ಪಾತ್ರೆ ಅಡಿಯಲ್ಲಿ ನೀರು ಹಾಕಿ ಈ ರೀತಿ ಮೇಲ್ಗಡೆ ಉಗಿಯಲ್ಲಿ ಬೇಯಿಸ್ಬೇಕಾಯ್ತದೆ ನೋಡಿ. ಹಲಸಿನಕಾಯಿನ ಸೊಳೆ ಎಲ್ಲನೂ ಈ ರೀತಿ ಹಾಕಬೇಕು. ಅಮ್ಮ ಮಾಡ್ತಾಯಿದ್ರು ನೋಡಿ. ನಾನು ಬೆಂಕಿ ಎಲ್ಲ ಮಾಡಿ ಹೆಸ್ರನ್ನೆಲ್ಲ ಎತ್ತಿದೆ. ಆಮೇಲೆ ಹಲಸಿನಕಾಯಿ ಬಿಡಿಸ್ಕೊಬಂದು ಈ ಥರ ಹಾಕಿ ಪಟ ಪಟ ಅಂತ ಮಾಡಬೇಕು. ಬೆಳಿಗ್ಗೆ ಒಂದು 11:30 12 ಗಂಟೆ ಒಳಗೆಲ್ಲ ನಾವು ಹಪ್ಪಳವನ್ನೆಲ್ಲ ಹಚ್ಚಿ ಬಿಸಿಲಿಟ್ಟರೆ ಅದು ಫ್ರೆಶ್ ಆಗಿ ಒಣಗುತ್ತೆ. ಮತ್ತು ಮಾರನೇ ದಿನೆಲ್ಲ ಬಿಸಿಲಲ್ಲಿ ಇಡೋದೆಲ್ಲ ಅಂದರೆ ಸ್ವಲ್ಪ ಕ್ವಾಲಿಟಿ ಡೌನ್ ಆಗುತ್ತೆ. ಹಾಗೇ ಅದನ್ನು ಆದಷ್ಟು ಫ್ರೆಶ್ ಆಗಿ ಮಾಡಿದಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತ ಹೇಳ್ಬೋದು. ಹಾಗೆ ನೋಡಿ ಈ ಥರ ಸೊಳೆ ಹಾಕಿ ಅದ್ರ ಮೇಲುಗಡೆಗೆ ಒಂದು ಚೊಂಬು ನೀರನ್ನು ಈ ರೀತಿ ಹರಡಿಸಿದ್ರೆ ಅದು ಚೆನ್ನಾಗಿ ಬೇಯುತ್ತೆ. ನೀರು ಹಾಕಲಿಲ್ಲ ಅಂತಂದರೆ ಸ್ವಲ್ಪ ಗಟ್ಟಿ ಗಟ್ಟಿ ಥರ ಇರುತ್ತೆ, ಸ್ಮೂತ್ನೆಸ್ ಬರೋದಿಲ್ಲ. ಹಿಟ್ಟು ಸ್ವಲ್ಪ ಆಮೇಲೆ ಗಟ್ಟಿ ಗಟ್ಟಿ ಆಗೋದು ಮತ್ತು ಹಚ್ಚುವಾಗೆಲ್ಲ ಜಾರೋಗೋದು ಈ ರೀತಿ ಆಗುತ್ತೆ. ಚೆನ್ನಾಗಿ ಅಂದರೆ ನೀರಿನ ಕುದಿ ಹೊರಗಡೆ ಬರಬೇಕು. ಇಡ್ಲಿ ಎಲ್ಲ ಬೇಯ್ದವಾಗ ಯಾವ ರೀತಿ ಹೊರಗಡೆ ಬರುತ್ತೆ ನೋಡಿ, ಅಲ್ಲಿ ಆ ಥರ ಬೇಯಿಸ್ಕೊಳ್ಬೇಕು ಚೆನ್ನಾಗಿ. ನೋಡಿ ಈಗ ಸ್ವಲ್ಪ ಹಲಸಿನ ಸೊಳೆ ಎಲ್ಲ ಮುಟ್ಟಿದರೆ ಸಾಕು, ಒಂಥರ ಫುಲ್ ಹಿಟ್ಟಿಟ್ಟು ಥರ ಆಗಬೇಕು. ಆ ತನಕ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಕರೆಂಟ್ ಬೇರೆ ಇರಲಿಲ್ಲ, ಹಾಗೆ ಇನ್ವರ್ಟ್ರಲ್ಲೇ ನಿಧಾನಕ್ಕೆ ಸ್ವಲ್ಪನೇ ಹಾಕೊಂಡು ಅರಿತಿದ್ವಿ. ಮಿಕ್ಸಿಯಲ್ಲೂ ಅರಿಬೋದು, ಗ್ರೈಂಡರಲ್ಲೂ ಕೂಡ ಅರಿಬೋದು, ಇನ್ನು ಒನಕೆಯಿಂದ ಕುಟ್ಟಿನೂ ಕೂಡ ಮಾಡ್ಬೋದು. ಹಳೆ ಕಾಲದಲ್ಲೆಲ್ಲ ಒನಕೆಯಿಂದ ಕುಟ್ಟು ಮಾಡ್ತಾಯಿದ್ರು, ಈಗೆಲ್ಲ ಸ್ವಲ್ಪ ವರ್ಷನ್ ಚೇಂಜ್ ಆಗಿದೆ ನೋಡಿ. ಮಿಕ್ಸಿಯಲ್ಲಿ ಮಧ್ಯಾಹ್ನ ಅರ್ದು ಮಾಡೋದು. ಹಾಗೆಯೇ ನಾವೊಂದು 9:30 10 ಗಂಟೆ ಅಷ್ಟೊತ್ತಿಗೆಲ್ಲ ಹಪ್ಪಳವನ್ನೆಲ್ಲ ಹಚ್ಚಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟಿದ್ದೀವಿ. ಈಗಲೇ ಮಳೆ ಬರ್ತದೇನೋ ಅಂಬೇಕು, ಆ ನಮ್ಮನೆ ಮೋಡಾಗದೆ ಮತ್ತು ಸಿಕ್ಕಾಪಟ್ಟಿ ಶೆಕೆ. ಹಾಗೆ ನಾವು ಹಪ್ಪಳ ಎಲ್ಲ ಮಾಡಿಟ್ಟಿರಿ ನೋಡಿ, ಅದೆಲ್ಲ ಈಗ ಅರ್ಧಂಬರ್ಧ ಒಣಗದೆ. ಮತ್ತು ನಾಳೆಗೆ ಒಣಸ್ಬೇಕು ಬಿಸಿಲು ಬಂದರೆ. ಹಾಗಾಗಿ ಈಗೆಲ್ಲ ತೆಗೆದಿಟ್ರು, ಎಲ್ಲ ಅಲ್ಲಿ ಟಾರ್ಪಲ್ ಮೇಲೆ ಒಣಸಿರು. ಈಗೆಲ್ಲ ತೆಗ್ದು ಹೆಂಗೆ ಮಾಡಿಟ್ಟಿರು ಹೇಳಿ ತೋರಿಸ್ತೆ ಬನ್ನಿ ನಿಮಗೆ. ನೋಡಿ ಇಲ್ಲಿ ಇದು ಫಸ್ಟು ಹಚ್ಚಿನ ಹಪ್ಪಳ. ಇದೆಲ್ಲ ಸುಮಾರು ಒಣಗದೆ. ಹಾಗೆ ಇದೆಲ್ಲ ಇಲ್ಲಿ ಟಿಫೈನ್ ಮನೆ ಹಾಕಿರು, ಒಂದರ ಮೇಲೆ ಒಂದು ಅಂತ. ಇದು ಹಿಡ್ಕೊಳ್ಳೋದಿಲ್ಲ ಒಂದಕ್ಕೊಂದು, ಹಿಂಗೆ ಮಾಡಿ ಹಾಕಿಟ್ಟಿರು. ಬಾಳೆ ಎಲೆ ಮೇಲೆಲ್ಲ ಹಪ್ಪಳ ಹಚ್ಚಿ ಒಂದು 4 ಗಂಟೆ ತನಕ ಬಿಸಿಲಲ್ಲಿ ಇಟ್ಟರು. ಅದರ ನಂತರ ಮತ್ತು ಮಾರನೇ ದಿನ ಕೂಡ ಬಿಸಿಲಲ್ಲಿ ಒಣಗಬೇಕು. ಸ್ವಲ್ಪ ಹಸಿ ಹಸಿ ಥರ ಇತ್ತು, ಹಂಗಾಗಿ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಕುರ್ಚಿ ಮೇಲೆ ಹೀಗೆಲ್ಲ ಹರಡಿಟ್ಟಿರು. ಸ್ವಲ್ಪ ಫ್ಯಾನ್ಗಳಿಗೆ ಹಾಕಿಡ್ವಲ್ಲಿ ಮತ್ತು ನೋಣ ಆ ಥರದ್ದೆಲ್ಲ ಕೂದಬಾರ್ದು ಹೇಳಿ. ಇನ್ನು ಮತ್ತು ಮಾರನೇ ದಿನ ಬಿಸಿಲಲ್ಲಿ ಒಣಗಿಸ್ಬೇಕಾಯ್ತದೆ. ಇದು ಒಂದು 3 ಬಿಸಿಲಂತೂ ಪಕ್ಕ ಬೇಕಾಯ್ತದೆ ಹಲಸಿನಕಾಯಿನ ಹಪ್ಪಳ ಒಣಗೋಕ್ಕೆ. ಹಾಗಾಗಿ ಅಮ್ಮ ಈ ಥರ ಮಾಡಿ ಹಾಕಿಟ್ಟಾರೆ. ಒಂದ್ರ ಮೇಲೆ ಒಂದು ಹಾಕೋದಕ್ಕೆ ಆಗೋದಿಲ್ಲ, ಸ್ವಲ್ಪ ಹಸಿ ಹಸಿ ಇತ್ತು, ಹಾಗಾಗಿ ಈ ಥರ ಮಾಡಿ ಹಾಕ್ತಾ ಇದ್ದೀವಿ. ನಾಳೆಗೆ ಬೆಳಗ್ಗೆ ಬಿಸಿಲು ಬಂದ್ರೆ ಬೆಚ್ಚವೆಲ್ಲವ ಯಾರಿಗೂ ಕುರ್ಚಿ ತಗೋಬಲ್ಲ.
ಇವತ್ತೊಂದು ದಿನ ಎಲ್ಲ ದಿನಸಿ ಸಾಮಾನೆಲ್ಲ ತಗೊಂಡು ಬಂದ್ವಿ. ಮತ್ತು ನಮ್ಮ ಮನೇಲಿ ವಾರಕ್ಕೊಂದಿನ 10 ದಿನಕ್ಕೊಂದ್ಸರಿ 15 ದಿನಕ್ಕೊಂದ್ಸರಿ ಎಲ್ಲ ಸ್ವಲ್ಪನೇ ತರ್ತಾ ಇರೋದಿಲ್ಲ. 2 ತಿಂಗಳಿಗೊಂದ್ಸರಿ 3 ತಿಂಗಳಿಗೊಂದ್ಸರಿ ತಗೊಂಡು ಬರೋದು. ಲಾಸ್ಟ್ ಟೈಮ್ ತಂದಿದ್ದು ಯುಗಾದಿ ಹಬ್ಬಕ್ಕಾಗಿತ್ತು. ಯುಗಾದಿ ಹಬ್ಬದ್ದು ತಂದಿದ್ದು ಇಲ್ಲಿ ತನಕನೂ ಕೂಡ ಬಂತು. ಈಗೆಲ್ಲ ಖಾಲಿಯಾಗಿ ಮತ್ತೆಲ್ಲ ಡಬ್ಬ ಎಲ್ಲ ತೊಳೆದು ಚೆನ್ನಾಗಿ ಒಣಗಿಸಿ ಈಗ ಹೊಸ ಸಾಮಾನೆಲ್ಲ ತುಂಬಿಸಿಟ್ಟಿದ್ದೀವಿ. ಈಗ ಇದು ಒಂದು 2 ತಿಂಗಳ ಒಂದು ಜುಲೈ ಆಗಸ್ಟ್ ತನಕನೂ ಕೂಡ ಬರ್ಬೋದು. ಹಾಗೇನೆ ಏನೇನೆಲ್ಲ ತಂದಿದ್ದೀವಿ ಅಂತ ನೋಡಿ. ಮನೆಗೆ ಬೇಕಾಗುವಂಥದ್ದೆಲ್ಲ ಪ್ರತಿಯೊಂದು ಸಾಮಗ್ರಿಗಳು ತಂದು ಗರಂ ಮಸಾಲ ನೋಡಿ ಈ ರೀತಿ ಸಣ್ಣ ಸಣ್ಣ ಪ್ಯಾಕೆಟ್ಗಳೆಲ್ಲ ಸಿಗುತ್ತೆ. ಸೊ ಇದೆಲ್ಲ ಸ್ವಲ್ಪ ಕಡಿಮೆ ರೇಟಿಗೆ ಇರುತ್ತೆ. ಜಾಸ್ತಿ ಬೇಕು ಅಂತಂದರೆ ಇನ್ನೂ ದೊಡ್ಡ ದೊಡ್ಡ ಪ್ಯಾಕೆಟ್ಗಳೆಲ್ಲ ಸಿಗುತ್ತೆ. ಹಾಗೆಯೇ ಈ ಥರ ಎಲ್ಲ ಸಿಕ್ಕಿರೋದೆಲ್ಲ ತಂದಿದ್ದೀವಿ. ಇಲ್ಲೆಲ್ಲ ಫುಲ್ ಕ್ಲೀನ್ ಮಾಡಿ ಇಡಬೇಕು. ಕ್ಲೀನ್ ಆಗಿದೆ, ಇನ್ನೆಲ್ಲ ಡಬ್ಬದಲ್ಲೂ ಕೂಡ ಎಲ್ಲ ಹಾಕಾಗಿದೆ. ಸೊ ಇನ್ನೆಲ್ಲ ಜೋಡಿಸಿಟ್ರೆ ಆಯಿತು. ನೋಡಿ ಇದಿಷ್ಟು ಸಾಮಾನೆಲ್ಲ ತಂದಿದ್ದೀವಿ. ಮತ್ತು ಇದಕ್ಕೆ ನಮ್ಮ ಹೊನ್ನಾವರದಲ್ಲಿ ಒಂದೊಂದು ಅಂಗಡಿಯಲ್ಲೇ ಒಂದೊಂದು ರೀತಿ ಇರುತ್ತೆ ರೇಟ್. ₹1 ₹2 ಎಲ್ಲ ಡಿಫ್ರೆನ್ಸ್ ಇರುತ್ತೆ. ಸೊ ಎಷ್ಟೆಷ್ಟು ಹಾಕಿದ್ದಾರೆ ಅನ್ನೋದೆಲ್ಲ ನೀವು ಬೇಕಿದ್ದರೆ ಓದ್ಕೊಳ್ಬೋದು. ಹಾಗೆಯೇ ಒಂದು 3,000 ಹೀಗಾಗಿದೆ ಸಾಮಾನು ತಂದಿರುವಂಥ ಟೋಟಲ್ ಅಮೌಂಟ್. ಹಾಗೆಯೇ ಯಾವ್ಯಾವುದೆಲ್ಲ ಐಟಮ್ ತಗೊಂಡಿದ್ದೀವಿ ಅನ್ನೋದೆಲ್ಲ ನೋಡ್ಬೋದು ನೀವು ಎಷ್ಟು ಆಗಿದೆ.